ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತೊಂದು ನಿಮಗೆ ಒಗ್ಗರಣೆ ರೈಸ್ ಮಾಡೋದು ಅಂತ ತೋರಿಸ್ತೀನಿ. ಅದು ಬೇಗ ಒಂದು 5 ನಿಮಿಷದಲ್ಲೇ ಮಾಡ್ಬೋದು. 5 ನಿಮಿಷನೂ ಬೇಕಾಗಲ್ಲ, ಒಂದು 2-3 ನಿಮಿಷದಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಅಷ್ಟು ಈಸಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬೇಗ ಮಾಡಿಕೊಡ್ಬೇಕು ಅಂತಂದರೆ ಇದು ಮಾಡ್ಬೋದು. ಇಲ್ಲ ಸ್ಕೂಲಿಂದ ಬಂದಮೇಲೆ ಮಧ್ಯಾಹ್ನದ ಹೊತ್ತು ಅವ್ರಿಗೆ ಸಾರನ್ನು ತಿನ್ನೋಕ್ಕೆ ಬೇಜಾರಾಗುತ್ತಲ್ಲ, ಆವಾಗ ಈ ಥರ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದು ಫಸ್ಟು ಇದಕ್ಕೆ ಎಣ್ಣೆ ಸಾಸಿವೆ ಮಾಮೂಲಿ ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಕರಿಬೇವು ಸೊಪ್ಪು, ಮತ್ತು ಸಾರಿಗೆ ಹಾಕ್ತೀವಲ್ಲ ಬೇಳೆ ಸಾರು ಪೌಡರು, ಬೇಳೆ ಸಾರು ಪುಡಿ, ಮತ್ತು ಅಚ್ಕಾರದ ಪುಡಿ, ಕಲ್ಲರ್ಗೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಮತ್ತು ಹಿಂಗು. ಇಷ್ಟು ಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಈಗ ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಬಿಡೋಣ. ಸಾಸಿವೆ ಚೆನ್ನಾಗಿ ಚಿಟ್ಲಿಬೇಕು ಫ್ರೆಂಡ್. ಇದಾದಮೇಲೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾದ್ಮೇಲೆ ಜೀರಿಗೆ ಹಾಕ್ಕೊಂಬಿಡೋಣ. ಅದಾದಮೇಲೆ ನೆಕ್ಸ್ಟು ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ಖಾರದ ಪುಡಿ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ನಾನೀಗ ಅದು ಇಬ್ಬರಿಗಾಗುವಷ್ಟು ಮಾಡಿದ್ದೀನಿ. ಇದು ಇಷ್ಟೇ ಫ್ರೆಂಡ್ಸ್, ಬೇಗನೆ ಆಗಿಬಿಡುತ್ತೆ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಒಂದು 5 ನಿಮಿಷ ಆಗ್ಬೋದು ಅನಿಸುತ್ತೆ. ಮನೇಲಿ ಹಾಗೆ ಮಾಡಿದ್ರೆ ಒಂದು 2-3 ನಿಮಿಷದೊಳಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್, ಈಗ ಕಲಸೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ಕಲಸಿ ಆಯಿತು. ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಇದಂದರೆ ತುಂಬಾ ಇಷ್ಟ. ಸಾರನ್ನೆಲ್ಲ ಅಷ್ಟಾಗಿ ಇಷ್ಟಪಡೋದಿಲ್ಲ, ಇದಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ನೋಡಿ, ನೀವು ಮಕ್ಳಿಗೆ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಗ ಮಾಡ್ಬೋದು. ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಲೇಟಾಗಿ ಎದ್ದಾಗ ಇದನ್ನು ಬೇಗ ಅನ್ನಕ್ಕೆ ಇಟ್ಬಿಟ್ರೆ ಇದು ಬೇಗ 2-3 ನಿಮಿಷದಲ್ಲಿ ನಾವು ಈ ಗೊಜ್ಜು ರೆಡಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಇದು ಬೇಗ ಆಗುತ್ತೆ ಈ ಥರ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್.